ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಶನಿ ದೋಷ ತುಂಬಾ ಕಾಡ್ತಾ ಇದೆಯಾ? ಹಾಗಾದ್ರೆ ಅರಳಿ ಮರದ ಪೂಜೆಯನ್ನ ಹೀಗ್ ಮಾಡಿ, ನಿಮ್ಮ ಎಲ್ಲಾ ಕಷ್ಟಗಳು ತಿಂಗಳಲ್ಲೇ ಕರಗುತ್ತವೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಅಶ್ವತ್ಥ ಮರ ಅನ್ನೋ ಹೆಸರಿನಿಂದನೂ ಗುರುತಿಸಿಕೊಳ್ಳುವಂತಹ ಅರಳಿ ಮರವನ್ನ ಹಿಂದೂ ಧರ್ಮದಲ್ಲಿ ಸಾಕ್ಷಾತ್ ದೇವರ ಸ್ವರೂಪ ಅನ್ಕೊಂಡೇ ಪೂಜಿಸಲಾಗುತ್ತೆ. ಹಿಂದೂ ಪುರಾಣಗಳಲ್ಲಿನ ಕಥೆಗಳ ಪ್ರಕಾರ ಬ್ರಹ್ಮದೇವನು ಅರಳಿ ಮರದ ಬೇರುಗಳಲ್ಲಿ, ವಿಷ್ಣು ದೇವನು ಅರಳಿ ಮರದ ಕಾಂಡಗಳಲ್ಲಿ ಹಾಗೂ ಭಗವಾನ್ ಶಿವನು ಅರಳಿ ಮರದ ಎಲೆಗಳಲ್ಲಿ ನೆಲೆಸಿದ್ದಾನೆ ಅಂತ ಉಲ್ಲೇಖ ಮಾಡಲಾಗಿದೆ. ಅಷ್ಟೇ ಅಲ್ಲ, ಚಾಂದೋಗ್ಯ ಉಪನಿಷತ್ ಮತ್ತು ಅಥರ್ವ ವೇದದಲ್ಲೂ ಅರಳಿ ಮರವನ್ನ ದೇವರ ಸ್ವರ್ಗ ಅಂತ ಪರಿಗಣಿಸಲಾಗಿದೆ. ಇದೇ ಅರಳಿ ಮರಕ್ಕೆ ಭಕ್ತರು ಶನಿವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆ ಮಾಡೋದನ್ನ ನೀವು ನೋಡಿರಬಹುದು. ಈ ಮರಕ್ಕೆ ನೀರು ಹಾಕಿ ದೀಪವನ್ನ ಬೆಳಗಿಸ್ತಾರೆ. ಹಾಗೇನೆ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನ ಅರ್ಪಿಸ್ತಾರೆ. ಕಾರಣ, ಶನಿವಾರದ ದಿನದಂದು ಹಾಗೂ ಅಮಾವಾಸ್ಯೆಯಂದು ಶನಿದೇವ ಬಂದು ಅದೇ ಅರಳಿ ಮರದಲ್ಲಿ ವಾಸಿಸ್ತಾನೆ ಅನ್ನೋದು ಹಿಂದೂ ಧರ್ಮ ಪಾಲಿಸೋರ ನಂಬಿಕೆ. ಆದ್ದರಿಂದ ಶನಿವಾರ ಹಾಗೂ ಅಮಾವಾಸ್ಯೆಯ ದಿನದಂದು ಅರಳಿ ಮರ ಪೂಜಿಸೋದು ಫಲಪ್ರದವಾಗಿದೆ. ನೀವು ಕೂಡ ಶನಿ ದೋಷ ಹಾಗೂ ಪಿತೃದೋಷ ತೊಡೆದು ಹಾಕೋಕೆ ಪರದಾಡ್ತಾ ಇದ್ದೀರಾ? ಹಾಗಿದ್ದಲ್ಲಿ ಶನಿವಾರದಂದು ಅರಳಿ ಮರದ ಪೂಜೆಯನ್ನ ತಪ್ಪದೆ ಮಾಡಿ. ಆದ್ರೆ ಕೆಲವರಿಗೆ ಅರಳಿ ಮರದ ಪೂಜೆಯನ್ನ ಹೇಗ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಅದನ್ನೇ ಈಗ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ಅರಳಿ ಮರಕ್ಕೂ ಶನಿದೇವನಿಗೂ ಏನ್ ಸಂಬಂಧ ಅನ್ನೋದನ್ನು ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ, ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಜ್ಯೋತಿಷ ಶಾಸ್ತ್ರದಲ್ಲಿ ಶನಿದೇವನನ್ನ ಕ್ರೂರ ದೇವರು ಅಂತ ಪರಿಗಣಿಸಲಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಇದೇ ಶನಿದೇವನ ದುಷ್ಟ ಕಣ್ಣಿನಿಂದ ದೂರ ಇರೋದಕ್ಕೆ ಬಯಸ್ತಾರೆ. ಆದ್ರೂ ಜನರ ಮನಸ್ಸಲ್ಲಿ ಶನಿದೇವನ ಬಗ್ಗೆ ಭಯದ ಭಾವನೆ ಸದಾ ಆವರಿಸ್ಕೊಂಡೇ ಇರುತ್ತೆ. ಏನಾದ್ರೂ ಸಮಸ್ಯೆಗಳು ಒಂದಾದ ಮೇಲೊಂದು ವಕ್ರಿಸ್ಕೊಂಡ್ರೆ ಸಾಕು, ಮನಸ್ಸಿನಲ್ಲೇ ಶನಿದೇವನ ವಕ್ರದೃಷ್ಟಿ ಅಂತ ಹೇಳ್ಕೊಂಡ್ಬಿಡ್ತೀವಿ. ಆದ್ರೆ ಶನಿದೇವ ಅಂದ್ಕೊಂಡಷ್ಟು ದುಷ್ಟನಲ್ಲ. ಆತನ ಆಶೀರ್ವಾದ ಇದ್ರೆ ಹಲವಾರು ಸಮಸ್ಯೆಗಳು ನಿಮ್ಮ ಹತ್ರನೂ ಸುಳಿಯೋದಿಲ್ಲ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಆತನನ್ನ ಪ್ರಸನ್ನಗೊಳಿಸೋದಕ್ಕೆ ಕೆಲ ಉಪಾಯಗಳನ್ನ ಮಾಡಲೇಬೇಕು. ಅದಕ್ಕೂ ಅರಳಿ ಮರ ಪೂಜೆ ಮಾಡಿದ್ರೆ ಅದು ಹೇಗೆ ಶನಿ ದೋಷದಿಂದ ಮುಕ್ತರಾಗ್ತಾರೆ? ಈ ಪ್ರಶ್ನೆ ಏನಾದ್ರೂ ನಿಮಗಿದ್ದಲ್ಲಿ ಇಲ್ಲಿದೆ ಪುರಾಣದ ಕಥೆಯ ಉತ್ತರ. ಅರಳಿ ಮರವನ್ನ ಹಿಂದಿಯಲ್ಲಿ ಪೀಪಲ್ ಅಂತ ಕರೀತಾರೆ. ಹಾಗಾಗಿ ಆ ಮರದ ಕೆಳಗೆ ಜನಿಸಿದ ಓರ್ವ ಋಷಿ ಮುನಿಗೆ ಪಿಪ್ಲಾದ ಅಂತ ನಾಮಕರಣ ಮಾಡಲಾಗುತ್ತೆ. ಋಷಿ ಪಿಪ್ಲಾ ಹುಟ್ಟಿದ ತಕ್ಷಣವೇ ಅವರ ತಾಯಿ ನಿಧನರಾದ್ರು. ಯಾಕಂದ್ರೆ ಅವರಿಗೆ ಶನಿ ದೋಷವಿತ್ತು. ಈ ವಿಷಯ ಪಿಪ್ಲಾದ ಮುನಿಗಳು ದೊಡ್ಡವರಾದ ಮೇಲೆ ಗೊತ್ತಾಗುತ್ತೆ. ಆಗ ಅವರು ಶನಿದೇವನಿಗೆ ತಾನು ಶಿಕ್ಷೆ ಕೊಡಬೇಕು ಅಂತ ನಿರ್ಧರಿಸ್ತಾರೆ. ಅರಳಿ ವೃಕ್ಷದ ಕೆಳಗೆ ಕುಳಿತು ಕಠಿಣ ತಪಸ್ಸು ಮಾಡಿದ ಪಿಪ್ಲಾ ಮುನಿಗಳ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಬ್ರಹ್ಮದೇವ ನಿನಗೇನು ವರ ಬೇಕು ಅಂತ ಕೇಳ್ದ. ಅದಕ್ಕೆ ಪಿಪ್ಲಾದರು ತನಗೆ ಬ್ರಹ್ಮದಂಡ ಬೇಕು ಅಂತ ಕೇಳಿದ್ರು. ಬ್ರಹ್ಮ ತನ್ನ ಬ್ರಹ್ಮದಂಡವನ್ನ ಪಿಪ್ಲಾದವರಿಗೆ ಕೊಟ್ಟ. ಅದನ್ನ ತೆಗೆದುಕೊಂಡ ಮುನಿಗಳು ಅರಳಿ ಮರದ ಮೇಲೆ ಕುಳಿತ ಶನಿದೇವನ ಕಾಲಿನ ಮೇಲೆ ದಾಳಿ ಮಾಡ್ತಾರೆ. ಹಾಗೇನೆ ಮತ್ತೊಮ್ಮೆ ದಾಳಿ ಮಾಡಬೇಕು ಅನ್ನೋಷ್ಟರಲ್ಲಿ ಮಹಾದೇವ ಬಂದು ಶನಿದೇವನ ರಕ್ಷಣೆಗೆ ನಿಲ್ತಾರೆ. ಅಲ್ಲದೆ ಶನಿದೇವನಿಗೆ ಮುನಿಗಳಲ್ಲಿ ಕ್ಷಮೆ ಕೇಳೋದಕ್ಕೆ ಹೇಳ್ತಾರೆ. ಶಿವನ ಮಾತಿನಂತೆ ಶನಿದೇವ ಪಿಪ್ಲಾ ಮುನಿಗಳಿಗೆ ಕ್ಷಮೆ ಕೇಳ್ತಾರೆ. ಹಾಗೆಯೇ ಇಂದಿನಿಂದ ಯಾರಿಗೆ ಶನಿ ದೋಷವಿದೆಯೋ ಅವರು ಅರಳಿ ಮರದ ಕೆಳಗೆ ದೀಪ ಬೆಳಗಿ ಪೂಜೆ ಮಾಡ್ತಾರೋ ಅವರಿಗೆ ಶನಿ ದೋಷದಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಶಿವ ಹೇಳ್ತಾರೆ. ಇದೇ ಕಥೆಯ ಅನುಗುಣವಾಗಿ ಅರಳಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಕೇಳಿಸ್ಕೊಂಡ್ರಾ? ಈಗ ಶನಿ ದೋಷ ಇದ್ದವರು ಅರಳಿ ಮರದ ಪೂಜೆಯನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಶನಿವಾರದಂದು ಎರಡೂ ಕೈಗಳಿಂದ ಅರಳಿ ಮರವನ್ನ ಸ್ಪರ್ಶಿಸಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನ 108 ಬಾರಿ ಜಪಿಸಬೇಕು.
ಇದರಿಂದ ನಮ್ಮ ಎಲ್ಲ ದುಃಖ, ಕಷ್ಟ ಮತ್ತು ಸಮಸ್ಯೆಗಳ ಪರಿಣಾಮಗಳು ಶಾಂತಗೊಳ್ಳುತ್ತವೆ. ಅರಳಿ ಮರವನ್ನು ಪೂಜಿಸೋದ್ರ ಮೂಲಕ ಕೇವಲ ಶನಿದೇವನು ಮಾತ್ರವಲ್ಲ, ಭಗವಾನ್ ಶಿವನು ಕೂಡ ಪ್ರಸನ್ನನಾಗ್ತಾನೆ. ಇನ್ನು ಪ್ರತಿದಿನ ಸಂಜೆ ಸ್ವಚ್ಛವಾದ ಅಥವಾ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಮತ್ತು ಆ ದಿನದಂದು ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಿಸಿ. ನೀರನ್ನು ಅರ್ಪಿಸಿದ ನಂತರ ಸಂಜೆ ಮತ್ತು ಬೆಳಗ್ಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಅರಳಿ ಮರದ ಪೂಜೆಯೊಂದಿಗೆ ಹನುಮಾನ್ ಚಾಲಿಸವನ್ನ ಪಠಿಸಬೇಕು ಮತ್ತು ಅರಳಿ ಮರದ ಸುತ್ತ 5 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಮೇಲೆ ಶನಿ ದೋಷದ ಪರಿಣಾಮ ಕಡಿಮೆಯಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿರುವಂತಹ ನೋವುಗಳನ್ನ ತೆಗೆದುಹಾಕಲಾಗುತ್ತೆ. ಹಾಗೇನೆ ಶನಿವಾರದಂದು ಹಾಲು, ಬೆಲ್ಲ ಮತ್ತು ನೀರು ಬೆರೆಸಿದ ಮಿಶ್ರಣವನ್ನ ಅರಳಿ ಮರಕ್ಕೆ ಅರ್ಪಿಸಿ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲ ದೂರವಾಗುವಂತೆ ದೇವರನ್ನ ಪ್ರಾರ್ಥಿಸಿ. ಈ ದಿನ ಶನಿದೇವನನ್ನ ನೆನೆದು ಅರಳಿ ಮರವನ್ನ ಪೂಜಿಸೋದ್ರೊಂದಿಗೆ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ಭಕ್ತಿಯಿಂದ ನಮಸ್ಕರಿಸಬೇಕು. ಇದರಿಂದ ಭಗವಾನ್ ಶನಿಯು ನಿಮ್ಮ ಮೇಲೆ ಕರುಣೆಯನ್ನ ತೋರ್ತಾನೆ. ಇನ್ನೊಂದು ಅದ್ಭುತ ಉಪಾಯ, ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಹಳೆಯ ಅರಳಿ ಮರದ ಬಳಿ ಹೋಗುವಾಗ ಸ್ವಲ್ಪ ಕೆಂಪು ಶಾಹಿ ಅಥವಾ ಕೆಂಪು ಪೆನ್, ಸ್ವಲ್ಪ ಕೆಂಪು ಬಟ್ಟೆ ಮತ್ತು ಕೈಗೆ ಕಟ್ಟಿಕೊಳ್ಳುವಂಥ ಕೇಸರಿ ಬಣ್ಣದ ದಾರವನ್ನ ತಗೊಳ್ಳಿ. ಇದರ ಜೊತೆಗೇನೆ ಹಸುವಿನ ತುಪ್ಪದಿಂದ ಮಾಡಿದ ಹಿಟ್ಟಿನ ಹಣತೆಯನ್ನ ತಗೊಳ್ಳಿ. ಮೊದಲನೇದಾಗಿ ಅರಳಿ ಮರದ ಕೆಳಗೆ ಅದೇ ಹಿಟ್ಟಿನ ಹಣತೆಯಲ್ಲಿ ದೀಪವನ್ನ ಬೆಳಗಿಸಿ. ಆ ನಂತರ ದೀಪದ ಮುಂದೆ ನಿಂತು ಹನುಮಾನ್ ಚಾಲಿಸವನ್ನ ಪಠಿಸಿ. ಇದೆಲ್ಲವೂ ಮುಗಿದ ನಂತರ ಈಗ ನಿಮ್ಮ ಇಚ್ಛೆಯನ್ನ ಆ ಅರಳಿ ಮರದ ದೊಡ್ಡ ಎಲೆಯ ಮೇಲೆ ಕೆಂಪು ಶಾಹಿಯಿಂದ ಬರಿಬೇಕು ಮತ್ತು ಕೆಂಪು ದಾರವನ್ನ ಅದಕ್ಕೆ 7 ಸುತ್ತು ಸುತ್ತಿ ಅದನ್ನ ನಿಮ್ಮ ಕೈಗೆ ಕಟ್ಕೊಳ್ಳಿ. ಇದೆಲ್ಲವೂ ಮುಗಿದ ನಂತರ ಈ ಅರಳಿ ಮರದ ಬೇರಿನ ಬಳಿ ಇರುವಂತಹ ಸ್ವಲ್ಪ ಮಣ್ಣನ್ನ ತಗೊಂಡು ಅದನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಕೊಳ್ಬೇಕು. ಅದನ್ನ ಮನೆಯಲ್ಲಿ ನೀವು ಹಣ ಇಡುವಂತಹ ಸ್ಥಳದಲ್ಲಿ ಇರಿಸಬೇಕು. ಇದರಿಂದ ನಿಮ್ಮ ಎಲ್ಲಾ ಆಸೆಗಳು ಅತಿ ಶೀಘ್ರದಲ್ಲೇ ಈಡೇರುತ್ತವೆ. ನಾವು ಹೇಳ್ದಂತೆ ಅರಳಿ ಮರದ ಪೂಜೆಯನ್ನ ಮಾಡಿ ನಿಮ್ಮ ಜೀವನದಲ್ಲಿ ಶನಿ ದೋಷದಿಂದ ಬಂದಿರುವಂತಹ ಕಷ್ಟಗಳೆಲ್ಲ ಒಂದೊಂದಾಗಿ ದೂರ ಆಗ್ತಾ ಹೋಗುತ್ತವೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.